ಹಳೆ ದ್ವೇಷದ ಹಿನ್ನೆಲೆ 3 ಮನೆಗಳು ಧ್ವಂಸ. ಮನೆ ಕಳೆದುಕೊಂಡು ಬೀದಿಗೆ ಬಿದ್ದ 3 ಕುಟುಂಬಗಳು. ಹಳೆಯ ದ್ವೇಷದ ಹಿನ್ನೆಲೆ 3 ಕುಟುಂಬಗಳ ವಾಸದ ಮನೆಗಳನ್ನು ಜೆಸಿಬಿ ಬಳಸಿ ಧ್ವಂಸಗೊಳಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಬೆಟ್ಟಸೋಗೆ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಮನೆಗಳಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನುಗ್ಗಿ ಈ ಕೃತ್ಯ ಎಸಗಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಬೆಟ್ಟಸೋಗೆ ಗ್ರಾಮದ ಪಕ್ಕದ ಮನೆಯ ರಂಗ ಹಾಗೂ ಅವರ ಕುಟುಂಬಸ್ಥರು ಮಲ್ಲೇಗೌಡ, ಕಾಳೇಗೌಡ ಮತ್ತು ಸುಬ್ಬೇಗೌಡ ಅವರ ವಾಸದ ಮನೆಗಳನ್ನು ಮಧ್ಯಾಹ್ನದ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಜೆಸಿಬಿ ಮೂಲಕ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಘಟನೆಯಿಂದ ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು, ದಿನಸಿ ಸಾಮಗ್ರಿಗಳು ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೃಹ ಉಪಯೋಗಿ ವಸ್ತುಗಳು ನಾಶವಾಗಿದ್ದು, ಕುಟುಂಬಗಳು ಬೀದಿಗೆ ಬಿದ್ದಿವೆ. ನಮ್ಮದು ಮನೆಯೆಲ್ಲ ದಿಕ್ಕಾಪಾಲು ಮಾಡಿ ನಮ್ಮ ಹಂಚುಗಳ ಎಲ್ಲನೂ ಊದಿಸಿ ಎಲ್ಲ ಪುಡಿ ಮಾಡಿ ಹಾಕ್ತೇವೆ. ಮನೆ ಇಲ್ದಂಗೆ ಮಾಡಿ ನಮಗೆ ಹೋದಾಗ ನಾವು ಮಕ್ಕಳು ಮರಿ ನಾವು ಮಳೆಯಲ್ಲಿ ಹಳ್ಳಿಲೆಲ್ಲವ ಈಚೆ ಕಡೆಗೆ ಪಾತ್ರೆ ಜಿತ್ರೆಲ್ಲ ತೆಗ್ದು ಹಿಂಗೆ ಮಾಡಿ ಹಾಕೋಣ ಎಲ್ಲ ದಿಕ್ಕಾಪಾಲು ಮಾಡಿ ನಾವೆಲ್ಲಿ ಹೋಗಿರೋದು ಹಿಂಗೆ ಮಾಡಿ ಹಾಕೋಣಲ್ಲ. ಯಾರು ಮನೆ ಇದ್ದಾಗ ಹಿಂಗೆ ಮಾಡಿ ಹಾಕೋಣ. ಒಲೆ ಪಲ್ಲೆ ಹಂಚು ಪಂಚು ಯಾವುದು ಇರೋದಿಲ್ಲ ನಮಗೆ. ಈ ಕೆಲಸ ಮಾಡೋಣ ಹಿಂಗೆ ಯಾರು ಇಲ್ಲದೆ ಹೋದಾಗ. ಸದ್ಯ ಈ ಸಂಬಂಧ ಸಂತ್ರಸ್ತ ಕುಟುಂಬಗಳು ಕೋಣನೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು, ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿವೆ. ಇನ್ನು ಪ್ರಕರಣದ ಕುರಿತು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದು, ತನಿಖೆಯ ಬಳಿಕವೇ ಘಟನೆಯ ಬಗ್ಗೆ ಸತ್ಯಾಂಶ ಹೊರಬೀಳಲಿದೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ್.